ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾನಿವತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಓಕೆನಾ? ಲೈಕ್ ಗ್ರೀನ್ ಬಟಾಣಿನೂ ಬೇಕು, ಟೊಮ್ಯಾಟೊ, ಈರುಳ್ಳಿ, ಸ್ವಲ್ಪ ಮಸಾಲ ಐಟಮ್ಸ್ ಆ್ಯಂಡ್ ಗ್ರೀನ್ ಚಿಲ್ಲಿ. ಅದರ ಜೊತೆಗೆ ಲೈಕ್ ಮಾಡಿದ ಮೇಲೆ ಮೊಸರು ಬಜ್ಜಿ ಇದ್ದರೆ ಸೂಪರಾಗುತ್ತೆ. ಓಕೆ, ನೋಡೋಣ ಹೇಗಂತ. ಓಕೆ, ಇನ್ನೂ ನನ್ನ ಚಾನಲ್ ಯಾರು ನೋಡಿದೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಒಂದು ಜಾರ್ ತೊಗೊಳ್ಳಿ. ಜಾರಲ್ಲಿ ಏನು ಹಾಕೋಣ? ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ, ಹಸಿ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು, ಮತ್ತು ಕರಿಬೇವು. ಓಕೆ, ಕರಿಬೇವು ಆಪ್ಷನಲ್ ಹಾಕ್ಬೋದು. ಆಮೇಲೆ ಪುದೀನ, ಕೊತ್ತಂಬರಿ ಹಾಕಿ ಏನು ಮಾಡೋಣ, ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಓಕೆನಾ? ಸ್ವಲ್ಪ ನೀರು ಹಾಕ್ಕೊಳ್ಳಿ, ಗ್ರೈಂಡ್ ಮಾಡೋಣ. ನೋಡಿ, ಗ್ರೈಂಡ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಮತ್ತು ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಮತ್ತು ನಮಗೆ ಬೇಕಾಗಿರೋದು ಚಕ್ಕೆ, ಲವಂಗ, ಜೀರಿಗೆ, ಸಾಸಿವೆ ಎಲೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೆಕ್ಸ್ಟು ಮೆಂತ್ಯ ಸೊಪ್ಪು ನಾನು ಅರ್ಧ ಕಟ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿರೋದು. ನಾವು ಚೆನ್ನಾಗಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ನೆಕ್ಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿರೋ ಟೊಮ್ಯಾಟೊ ಹಾಕೋಣ, ಒಂದು ಅಥವಾ ಎರಡು. ಓಕೆ, ನಮಗಿಷ್ಟ ಆಗಿರೋದು. ಲೈಕ್ ನೆಕ್ಸ್ಟು ಹಸಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ತೊಗೊಂಡಿರೋದು ಪೇಸ್ಟ್ ಮಾಡ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೋಡಿ, ನೀವು ಕ್ವಾಂಟಿಟಿ ರೈಸ್ ಎಷ್ಟು ತೊಗೊಂಡಿರ್ತೀರ ಅಕ್ಕಿನ ಅದರಷ್ಟು ನೀರು ಹಾಕ್ಕೊಳ್ಳಿ. ಆದರೆ ಡಬಲ್ ಲೈಕ್ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಚೆನ್ನಾಗಿ. ಮತ್ತು ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ರೈಸ್ ಆ್ಯಡ್ ಮಾಡೋಣ. ಅಕ್ಕಿ ತೊಳೆದಿಟ್ಕೊಂಡಿರೋದು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟಿಗೆ, ಮತ್ತೆ ಮುಚ್ಚಿಬಿಟ್ರೆ ಇದಾಗುತ್ತೆ. ಆಮೇಲೆ ಕುಕ್ಕರ್ ಕ್ಯಾಪ್ ಮುಚ್ಕೊಳ್ಳಿ. 1-2-3 ವೆಸಲ್ಸ್, 2 ವೆಸಲ್ಸ್ ಆದ್ರೂ ಓಕೆ. ನೋಡಿ, ಈ ಥರ ಆಗಿದೆ. ಸ್ವಲ್ಪ ಅದನ್ನ ಮೇಲೆ ಕೆಳಗೆ ಕಲಸಿ ನೋಡಿದರೆ ಮೆಂತ್ಯ ರೈಸ್ ಪಲಾವ್ ರೆಡಿ. ಓಕೆನಾ? ಇಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಅಂದರೆ ಎಲ್ಲ ಇಟ್ಕೊಂಡ್ರೆ ಬೇಗನೆ ಆಗುತ್ತೆ ಅಷ್ಟೇ. ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಇದ್ದರೆ ಸೂಪರಾಗುತ್ತೆ. ಓಕೆನಾ? ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.